ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರಿಚ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಂಬೂರ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಂಬೂರ್ ದಮ್ ಬಿರಿಯಾನಿಗೆ ಏನೇನು ಬೇಕು ಅಂತ ಐಟಮ್ಸ್ ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. 1 kg ಚಿಕನ್ ತೊಗೊಂಡಿದ್ದೀನಿ, ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಮಸಾಲೆ ಪದಾರ್ಥ ಅಂದರೆ ಇವಾಗ ಏನೇನು ಬೇಕು ಅಂದರೆ 1.5 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, 4 ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ಮ್ಯಾರಿನೇಟ್ಗೂ ಬೇಕು, ಅದಕ್ಕೇ 1 ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ, 1 ಕಪ್ಪು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ, 1/2 ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ, 1 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ, 5 ಲವಂಗ ತೊಗೊಂಡಿದ್ದೀನಿ, 1 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ, 2 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, 1 ಅನಾನಸು ತೊಗೊಂಡಿದ್ದೀನಿ, ಪಲಾವ್ ಎಲೆ ತೊಗೊಂಡಿದ್ದೀನಿ, ಚಿಕ್ಕದು 2 ಚಿಕ್ಕದು, 7-8 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದ, 1 ಕಪ್ಪು ಮೊಸರು ತೊಗೊಂಡಿದ್ದೀನಿ, 1 ಕಪ್ ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆನೇ, ಅದೇ ಎಣ್ಣೆ ಯೂಸ್ ಮಾಡ್ಬೋದು. ಬನ್ನಿ ಈಗ ಮಾಡ್ಕೊಳ್ಳೋಣ. ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ನೋಡಿ, ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ 1.5 ಸ್ಪೂನಷ್ಟು, ಮತ್ತು ಧನಿಯಾ ಪೌಡ್ರು 1 ಸ್ಪೂನಷ್ಟು, ಸ್ವಲ್ಪ ಅರಿಶಿನ ಪುಡಿ, ಮೊಸರು ಹಾಕ್ಕೋತಾ ಇದ್ದೀನಿ, ಅರ್ಧ ಹಾಕ್ಕೋತೀನಿ, ಅರ್ಧ ಬಿರಿಯಾನಿಗೆ ಬೇಕು. ಉಪ್ಪು ಹಾಕ್ಕೋತೀನಿ ಸ್ವಲ್ಪ ಇದಕ್ಕೆ. ಇವಾಗ ಇದೆಲ್ಲ ಕ್ಲೀನಾಗಿ ಕಲಿಸ್ಕೊಂಬಿಡ್ಬೇಕು. ಇದು ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ಇದು ಕಲಿಸ್ಬಿಟ್ಟು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಇದನ್ನು ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಇದಕ್ಕೆ. ಇದು ಕಲಸಾಗಿದೆ, 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಸ್ಟವ್ ಅಂಟಿಸ್ಕೊಳ್ಳೋಣ. ಫಸ್ಟು ಸ್ಟವ್ ಅಂಟಿಸ್ಕೊಂಡು ಇದೊಂದು ಚಿಕ್ಕ ಬಟ್ಲಷ್ಟು ಎಣ್ಣೆ ಹಾಕ್ಕೊಬಿಡೋಣ. 1 kg ಚಿಕನ್ಗೆ 3/4 kg ರೈಸ್ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. 1 kgಗೆ 1 kgನೇ ಹಾಕ್ಬೋದು, ಆದರೆ 3/4 kg ಹಾಕಿದ್ರೆ ಚಿಕನ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಫಸ್ಟ್ ಗರಂ ಮಸಾಲೆ ಹಾಕೊಂಡ್ಬಿಡ್ಬೇಕೆಲ್ಲ. ಗರಂ ಮಸಾಲೆ ಹಾಕೊಂಡ್ಮೇಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಫ್ರೈ ಹಾಕೋತಾ ಇರೋದ್ರಿಂದ ಇದು ಸ್ವಲ್ಪ ಕಮ್ಮಿನೇ ಹಾಕಬೇಕು. ಫ್ರೈ ಈರುಳ್ಳಿ ಹಾಕೊಂತೀವಲ್ವ, ಅದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬಿಡ್ತೇನೆ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗೆ ನೋಡಿ ಘಮ ಅಂತ ಸ್ಮೆಲ್ ಬರೋದು. ಈ ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ ಬಿರಿಯಾನಿ ಹೆಂಗೆ ಬರುತ್ತೆ ಅಂತ. ಈಗ ಪುದೀನ ಸೊಪ್ಪು ಹಾಕೊಬಿಡ್ಬೇಕು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವಾಗೆ ಹಾಕೊಂಡ್ಬಿಡ್ಬೇಕು ಫಸ್ಟ್. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇ ಬಿರಿಯಾನಿ ಟೇಸ್ಟ್ ಬರೋದು. ಬನ್ನಿ ಮೆಣಸಿನ್ಕಾಯಿ ಪುಡಿ ಹಾಕೊಬಿಡೋಣ. ಮೆಣಸಿನ್ಕಾಯಿ ಪುಡಿ 1.5 ಸ್ಪೂನ್ ಹಾಕಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳೋಣ, ಜಾಸ್ತಿ ಏನು ಬೇಕಾಗಲ್ಲ. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ 1/2 ಸ್ಪೂನು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿದು ಮಸಾಲೆ ಎಲ್ಲ. ಟೊಮೊಟೊ ಹಾಕಿದ್ಮೇಲೆ ಮಸಾಲೆ ಹಾಕ್ಬಾರ್ದು. ಫಸ್ಟ್ ಇದು ಎಣ್ಣೆಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕೋಬೇಕು. ನೋಡಿ, ಇವಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಡ್ಬೇಕು. ಉಪ್ಪೆಲ್ಲ ಹಾಕ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ಟೊಮೊಟೊ ಹಣ್ಣೆಲ್ಲ, ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕಬೇಕು. ಈ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯೋರು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಈ ಮೊಸರು ಹಾಕೊಂಡ್ಬಿಡೋಣ. ಒಂದು ಸ್ವಲ್ಪ ಇಟ್ಕೊಂಡಿದ್ವಲ್ಲ, ಮ್ಯಾರಿನೇಟ್ಗೆ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿ. ಹಂಗಂತ ಜಾಸ್ತಿ ಹಾಕ್ಬಾರ್ದು ಮೊಸರು.
ಇದಕ್ಕೆ ಸಹ ಒಂದು ಕಪ್ ಎತ್ಕೊಂಡ್ರೆ ಇದಕ್ಕೊಂದು ಅರ್ಧ ಹಾಕಿದ್ರೆ ಮ್ಯಾರಿನೇಟ್ಗೆ ಅರ್ಧ ಹಾಕಿದ್ರೆ ಸಾಕು. ಇದು ಸ್ವಲ್ಪ ಬೇಯಲಿ. ಇದು ಮಸಾಲೆ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಈಗ ಹಿಂಗೆ ಫ್ರೈ ಆಗಿಬಿಡ್ಬೇಕು ಮಸಾಲೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಎಲ್ಲ ಹಾಕೊಂಡ್ಬಿಡೋಣ ಇದೊಳಕ್ಕೆ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಚಿಕನ್ ಹಾಕಿದ್ದೀನಲ್ವಾ, ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಇದಕ್ಕೆ ಮಸಾಲೆಗೆ. ನೀಟಾಗೆ ಸ್ವಲ್ಪ ಹಾಕೋಣ. ಚಿಕನ್ಗೂ ಹಾಕ್ಕೊಂಡಿದ್ದೀನಿ, ಮಸಾಲೆಗೂ ಹಾಕಿದ್ದೀನಿ. ಇವಾಗ ಮಸಾಲೆ ಹಾಕಿದ್ಮೇಲೆ ಒಂಚೂರು ಉಪ್ಪು ಹಾಕೊಳ್ಳೋಣ ಅಷ್ಟೇ. ಈ ಕಮ್ಮಿ ಫ್ಲೇಮಲ್ಲೇ ಇದು ಬೇಯಬೇಕಿದು. ಕಮ್ಮಿ ಫ್ಲೇಮಲ್ಲಿ ಇದು ಬೇಯ್ತಾ ಇರಲಿ. ಅಷ್ಟವರೆಗೂ ಆ ರೈಸ್ಗೆ ಇಟ್ಕೊಳ್ಳೋಣ. ಅನ್ನಕ್ಕೆ ನೀರು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಡ್ರೈ ಇದು ಹಾಕ್ಬಿಡ್ಬೇಕು. ಚಕ್ಕೆ ಲವಂಗ ಎಲ್ಲ. ಚಕ್ಕೆ ಲವಂಗ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೇಸರಿ ಕಲರ್ ಹಾಕಬೇಕು. ಫುಡ್ ಕಲರ್ ಏನಕ್ಕೆ ಹಾಕೋದು ಅಂದರೆ ರೈಸ್ ಇದು ಆಂಬೂರ್ ಬಿರಿಯಾನಿ ಅಲ್ವಾ. ಆಂಬೂರ್ ಬಿರಿಯಾನಿ ಇರೋದ್ರಿಂದ ಸ್ವಲ್ಪ ಕಲರ್ ಬರಬೇಕು, ಅದಕ್ಕೋಸ್ಕರ. ನೋಡಿ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಇದು ಫುಲ್ ಬೇಯಿಸ್ಕೋಬಾರ್ದು. ಅನ್ನನ ಮುಕ್ಕಾಲು ಭಾಗ ಮಾತ್ರ ಬೇಯಿಸ್ಕೋಬೇಕು. ಇನ್ನು ಕಾಲು ಭಾಗ ಮಸಾಲೆಯಲ್ಲೇ ಬೇಯಬೇಕಿದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಅನ್ನ ಬೇಯೋದಕ್ಕೆ. ಬೇಯಲಿ ಅದು. ಕ್ಲೀನಾಗಿ ಹಿಂಗೆ ಕೈಯಾಡಿ ಬಿಟ್ಬಿಡ್ಬೇಕು. ನೋಡಿ ಮಸಾಲೆ ಫುಲ್ ರೆಡಿಯಾಗಿದೆ. ಬಿರಿಯಾನಿ ಮಸಾಲೆ ಹಂಚಿಟ್ಕೊಂಡಿದ್ದೀನಿ ಕೆಳಗಡೆ ದಮ್ ಕಟ್ಟಬೇಕು ಅಂತ. ನೋಡಿ ಈ ಥರ ಫುಲ್ಲು ಗ್ರೇವಿ ಟೈಪ್ ಬರ್ಬೇಕು ಹಿಂಗೆ. ಇದು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಪ್ಲೇಟಲ್ಲಿ, ಯಾಕಂದರೆ ರೈಸ್ ಹಾಕ್ಬೇಕಲ್ಲ. ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಅಕ್ಕಿ ಹಾಕೋಣ ಅದಕ್ಕೆ. ನೋಡಿ ಅಕ್ಕಿ ಹಿಂಗೆ ಅರ್ಧ ಬರ್ಧ ಬೇಯಿಸ್ಕೊಂಡಿರ್ಬೇಕು, ಫುಲ್ ಬೇಯಿಸ್ಕೋಬಾರ್ದು. ಈಗ ಇದೊಂದು ಬೇಸ್ ಹಾಕ್ತೀವಲ್ವಾ, ಹಾಕ್ಬಿಟ್ಟು ಇದ್ರ ಮೇಲೆ ಮಸಾಲೆ ಹಾಕಬೇಕು. ಎತ್ತಿಟ್ಕೊಂಡಿದ್ವಲ್ಲ ಇದನ್ನು, ಈರುಳ್ಳಿ ನೋಡಿ ಹಿಂಗೆ ಹಾಕ್ಕೊಂಡು. ನಿಮ್ಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದ್ರ ಮೇಲೆ ನೋಡಿ ಎತ್ತಿಟ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ರೈಸು, ಮತ್ತು ಇದ್ರ ಮೇಲೆ ಇನ್ನೊಂದು ಸತಿ ರೈಸ್ ಹಾಕೋಬೇಕು. ಇದು ಮುಕ್ಕಾಲು ಭಾಗ ಮಾತ್ರ ಬೆಂದಿರ್ಬೇಕು ಅಷ್ಟೇ. ಅಕ್ಕಿ ಫುಲ್ ಬೇಯಿಸ್ಕೋಬಾರ್ದು. ನೋಡಿ ಒಂಚೂರು ಫುಡ್ ಕಲರ್ ಹಾಕ್ಕೋಬೇಕು. ಫುಡ್ ಕಲರ್ ಸ್ವಲ್ಪ ಹಾಕ್ಕೊಂಡು ಹಿಂಗೆ ನೋಡಿ ಇದ್ರ ಮೇಲೆ ಮತ್ತೆ ಈರುಳ್ಳಿ, ಮತ್ತು ಫುಲ್ ಹಿಂಗೆ ಈರುಳ್ಳಿ ಹಾಕ್ಬಿಟ್ಟು ಮತ್ತು ದಮ್ ಕಟ್ಬಿಡ್ಬೇಕು. ಇದನ್ನು ಕ್ಲೀನಾಗಿ ಇದನ್ನು ನೀಟಾಗಿ ಮುಚ್ಚಿಬಿಟ್ಟು ಇದ್ರ ಮೇಲೆ ಭಾರ ಇಡಬೇಕೇನಾದರೂ. ಸ್ವಲ್ಪ ನೀರಿಗೀರು ಇಡ್ತೀನಿ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿಯಾಗಿದೆ. ಇದು ಸೂಪರಾಗಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಬಿಡೋಣ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಒಂದು 2 ಸ್ಪೂನ್ ಅಷ್ಟೇ ಹಾಕಿರೋದು ನಾನು, ಜಾಸ್ತಿ ಏನು ಹಾಕಿಲ್ಲ, ಟೇಸ್ಟ್ಗೋಸ್ಕರ. ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬನ್ನಿ ಇದು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಆಂಬೂರ್ ಬಿರಿಯಾನಿ ರೆಡಿಯಾಗಿದೆ. ಆಂಬೂರ್ ದಮ್ ಬಿರಿಯಾನಿ ನೋಡಿ. ಚಿಕನ್ ಎಲ್ಲ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.